ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಶ್ರೀ ಆರ್ಗ್ಯಾನಿಕ್ ಚಿಕನ್ ಅಂಡ್ ಗೋಟ್ ಫಾರ್ಮಿಂಗ್ ಚಾನಲ್ಗೆ ಸ್ವಾಗತ. ನಾನು ಶ್ರೀನಿವಾಸ್. ಸ್ನೇಹಿತರೆ, ಈ ದಿನ ಪ್ರಮುಖವಾಗಿ ನಾನು ತಮ್ಮೊಂದಿಗೆ ಚರ್ಚೆ ಮಾಡುವಂತಹ ವಿಚಾರ ಏನು ಅಂತ ನೋಡೋದಾದ್ರೆ, ಕುರಿ ಅಥವಾ ಮೇಕೆ ಸಾಕಾಣಿಕೆಗೆ ಸೂಕ್ತವಾದಂತಹ ಋತು ಅಥವಾ ಮಾಸ ಅಥವಾ ಕಾಲ ಯಾವುದು ಅನ್ನುವಂಥ ವಿಚಾರವಾಗಿ ನಾನು ಒಂದಷ್ಟು ಅಂಶಗಳನ್ನು ತಮ್ಮ ಜೊತೆ ಚರ್ಚೆ ಮಾಡೋದಕ್ಕೆ ಈ ದಿನ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ನೋಡಿ, ಕುರಿ ಸಾಕಾಣಿಕೆದಾರರಾಗಲಿ ಮೇಕೆ ಸಾಕಾಣಿಕೆದಾರರಾಗಲಿ ಪ್ರಮುಖವಾಗಿ ತಿಳ್ಕೊಬೇಕಾಗಿರುವಂತಹ ಅತಿ ಮುಖ್ಯ ಅಂಶ ಇದಾಗಿದೆ. ಅಂದರೆ ಯಾವ ಕಾಲದಲ್ಲಿ ನಾವು ಕುರಿ ಅಥವಾ ಮೇಕೆಯನ್ನು ಹೆಚ್ಚು ಸಾಕಾಣಿಕೆ ಮಾಡಿದ್ರೆ ನಮಗೆ ಹೆಚ್ಚು ಹೆಚ್ಚು ಲಾಭಾಂಶಗಳು ಬರುತ್ತೆ ಅನ್ನೋದು ತುಂಬ ಮುಖ್ಯವಾದಂಥ ವಿಚಾರ. ಪ್ರಮುಖವಾಗಿ ಇತ್ತೀಚೆಗೆ ಕಾಲಾಂತರದಲ್ಲಿ ಅಂದರೆ ಈ ನಮ್ಮ ಪೂರ್ವಜರು ಗುಂಪು ಗುಂಪಾಗಿ ಸಾಂಪ್ರದಾಯಿಕ ಕೊಟ್ಟಿಗೆ ವ್ಯವಸ್ಥೆಯಲ್ಲಿ ಅಥವಾ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಕುರಿ ಅಥವಾ ಮೇಕೆಗಳನ್ನು ಸಾಕಾಣಿಕೆ ಮಾಡ್ತಾ ಇದ್ರು. ಆ ಸಂದರ್ಭಗಳಲ್ಲಿ ಇವರೇ ಬ್ರೀಡಿಂಗ್ ಮಾಡ್ತಾ ಇದ್ರು. ಅಂದರೆ ಇವರೇ ಕುರಿಯನ್ನ ಹೆಣ್ಣು ಕುರಿಯನ್ನ ಅಥವಾ ಹೆಣ್ಣು ಮೇಕೆಯನ್ನ ತಂದು ಇವರೇ ಒಂದಷ್ಟು ಸಾಕಾಣಿಕೆ ಮಾಡಿ ಅದಾದ್ಮೇಲೆ ಅದರಿಂದ ಬರುವಂತಹ ಮರಿಗಳನ್ನ ವರ್ಷಾನುಪೂರ್ತಿ ಮೇಯಿಸಿ ದೊಡ್ಡದು ಮಾಡಿ ಆ ಒಂದು ಗಂಡನ್ನ ಮಾರಾಟ ಮಾಡಿ ಹೆಣ್ಣನ್ನ ಮತ್ತೆ ಇವರೇ ಬ್ರೀಡಿಂಗ್ಗೋಸ್ಕರ ಇಟ್ಕೊಳ್ತಾ ಇದ್ರು. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಯುವ ರೈತರು ಅಥವಾ ಹೊಸದಾಗಿ ಕುರಿ ಮೇಕೆ ಸಾಕಾಣಿಕೆ ಮಾಡ್ತಾ ಇರುವಂತಹ ರೈತರು ಏನ್ ಮಾಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ, ಸೀಸನಲ್ ವೈಸ್ ಒಂದಷ್ಟು ಕುರಿ ಅಥವಾ ಮೇಕೆಗಳನ್ನ ಆದಷ್ಟು ಗಂಡು ಮೇಕೆ ಮತ್ತು ಟಗರುಗಳನ್ನ ತರ್ತಾರೆ, ಸಾಕಾಣಿಕೆ ಮಾಡ್ತಾರೆ, 1-2 ತಿಂಗಳು 3 ತಿಂಗಳು ಸಾಕಾಣಿಕೆ ಮಾಡ್ತಾರೆ, ಮತ್ತೆ ಮಾರಾಟ ಮಾಡಿಬಿಡ್ತಾರೆ. ಹಾಗಾದ್ರೆ ನಾವು ಯಾವ ಅವಧಿಯಲ್ಲಿ ತರಬೇಕು ಮತ್ತೆ ಯಾವ ಅವಧಿಯಲ್ಲಿ ಮಾರಬೇಕು ಮತ್ತೆ ಮಾರಾಟ ಮಾಡುವಂಥ ಡ್ಯೂರೇಷನ್, ಈ ಸಮಯ ಇದೆ ಅಲ್ವಾ, ತಂದು ಮಾರಾಟ ಮಾಡೋವರೆಗೂ ಈ ಕಾಲ ಯಾವ ಒಂದು ಕಾಲದಲ್ಲಿ ನಾವು ತಂದು ಮಾರಾಟ ಮಾಡಿದ್ರೆ ಸೂಕ್ತ ಅನ್ನೋಂತಹ ವಿಚಾರವನ್ನು ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ನೋಡಿ, ಮೊದಲಿಗೆ ನಾವು ಎಷ್ಟೇ ಅವುಗಳಿಗೆ ಕೈ ತಿಂಡಿ ಕೊಟ್ಟರು ಮೇವನ್ನು ಕೊಟ್ಟರು ಸಹ ಅವುಗಳು ತಮಗೆ ಸೂಕ್ತವಾದಂತಹ ಹವಾಮಾನದಲ್ಲಿ ಮಾತ್ರ ಹೆಚ್ಚು ಹೆಚ್ಚು ಮೈಯನ್ನು ಕಟ್ಟುವಂತಹ ಸಾಧ್ಯತೆಗಳಿರುತ್ತೆ. ಅಂದರೆ ಅವುಗಳ ದೇಹದ ಒಂದು ಉಷ್ಣಾಂಶಕ್ಕೆ ತಕ್ಕಂತೆ ಅಂದರೆ ಅವು ಹೆಚ್ಚು ಹೆಚ್ಚು ಮಾಂಸವನ್ನು ಕಟ್ಟುತ್ತಾ ಹೋಗುತ್ತೆ. ಒಂದು ಮೇಕೆ ಆಗಿರ್ಬೋದು ಕುರಿ ಆಗಿರ್ಬೋದು, ಅದು ಹೆಚ್ಚು ಪುಷ್ಟೀಕರಣಗೊಂಡು ತನ್ನ ಮೈಯನ್ನು ಚೆನ್ನಾಗಿ ಕೊಬ್ಬಿಸ್ಬೇಕಾದ್ರೆ ಒಂದು ಸೂಕ್ತವಾದಂತಹ ಕಾಲಮಾನ ಬೇಕಾಗುತ್ತೆ. ಅದು ಯಾವುದು ಅಂತ ನೋಡೋದಾದ್ರೆ, ನಮಗೆಲ್ಲ ತಿಳಿದಿರುವಂತೆ ವರ್ಷದಲ್ಲಿ 4 ರೀತಿಯಾದಂಥ ಋತುಗಳನ್ನು ನೋಡ್ತೀವಿ. ಮಳೆಗಾಲ, ಹಿಂಗಾರು ಮಳೆಗಾಲ ಮತ್ತೆ ಚಳಿಗಾಲ. ಚಳಿಗಾಲ ಆದಮೇಲೆ ಬೇಸಿಗೆ ಕಾಲ ಬರುತ್ತೆ. ಈ ಬೇಸಿಗೆ ಕಾಲ ಮತ್ತೆ ಚಳಿಗಾಲ ಈ ಸೀಸನ್ ಏನಿದೆ ಇದು ಹೆಚ್ಚು ಕಡಿಮೆ, ಅಂದರೆ ಈ ಚಳಿಗಾಲ ಮುಗಿಯುವಂತಹ ಸೀಸನ್ ಏನಿದೆ ಮತ್ತೆ ಬೇಸಿಗೆ ಶುರುವಾಗುವಂಥ ಸೀಸನ್ ಈಗ ಪ್ರಸ್ತುತ ಇದೆ ನೋಡಿ. ಈಗ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಈ ತಿಂಗಳುಗಳಲ್ಲಿ ಮೇಕೆ ಮತ್ತು ಕುರಿಗಳು ಹೆಚ್ಚಾಗಿ ಮೈ ಕಟ್ಟುತ್ತೆ, ಕೊಬ್ಬುತ್ತೆ ಅಥವಾ ಅವುಗಳ ಒಂದು ದೇಹದ ತೂಕವನ್ನು ಹೆಚ್ಚಿಸ್ಕೊಳ್ತಾ ಹೋಗುತ್ತೆ. ಕಾರಣ ಇಷ್ಟೇ, ತೇವವನ್ನು ಹೆಚ್ಚಾಗಿ ತುಳಿಯೋದಿಲ್ಲ, ಅವುಗಳಿಗೆ ಚಳಿ ಮತ್ತು ಮಳೆಯ ಹೊಡೆತ ಕಡಿಮೆ ಇರುತ್ತೆ. ನಮಗೆ ಎಲ್ಲ ಗೊತ್ತಿರೋ ಪ್ರಕಾರ ಮಳೆಗೆ ಅಥವಾ ಚಳಿಗೆ ಸಿಕ್ಕಾಕೊಂಡಂತಹ ಸಂದರ್ಭದಲ್ಲಿ ಕುರಿ ಮತ್ತು ಮೇಕೆಗಳು ಹೆಚ್ಚು ರೋಗಗಳಿಗೆ ತುತ್ತಾಗ್ತಾ ಹೋಗ್ತವೆ. ಮತ್ತು ಮೈ ಕಟ್ಟುವಂತಹ ಸಮಯ ಅಥವಾ ಮೈ ಕಟ್ಟುವಂತಹ ಶಕ್ತಿ ತುಂಬ ಕಡಿಮೆ ಇರುತ್ತೆ. ಆದ್ದರಿಂದ ನಾವು ಆದಷ್ಟು ಈ ಫೆಬ್ರವರಿ ಮಾರ್ಚ್ ತಿಂಗಳುಗಳಲ್ಲಿ ಮೇಕೆ ಅಥವಾ ಕುರಿಗಳನ್ನು ತಗೊಂಬಂದು, ಈಗ ನೀವೊಂದು 20 ಕುರಿ ಅಥವಾ 30 ಕುರಿ ತಗೊಂಬಂದು ನೀವೇ ಕೊಟ್ಟಿಗೆ ವ್ಯವಸ್ಥೆಯಲ್ಲಿ, ಅಂದರೆ ನೀವೇನಾದರೂ ಈ ಒಂದು ಅಟ್ಟಣಿಕೆ ಅಥವಾ ಹೈಟೆಕ್ ಶೆಡ್ ಏನಾದರೂ ಮಾಡ್ಕೊಂಡಿದ್ರೆ ಈ ಸಮಯ ತುಂಬ ಸೂಕ್ತ ಆಗುತ್ತೆ. ಇದು ಒಂದೇ ಅಂಶ ಸೂಕ್ತ ಆಗುತ್ತಾ? ಅಲ್ಲ, ಇದ್ರ ಜೊತೆಗೆ ನೋಡಿ, ಇದು ಎಂಥ ಸೀಸನ್ ಅಂದರೆ ಈ ಖಾರಿಫ್ ಬೆಳೆ ಬೆಳೆದಿರ್ತಾರೆ, ಅಂದರೆ ಮಳೆಗಾಲದ ಬೆಳೆ ಬೆಳೆದು ಎಲ್ಲರೂ ಕುಯ್ಲು ಮಾಡಿಬಿಟ್ಟಿರ್ತಾರೆ. ಇದು ಕುಯ್ಲು ಸಮಯ, ಈಗಾಗಲೇ ಕಟಾವಾಗಿರುತ್ತೆ. ಹುರುಳಿ ಆಗಿರ್ಬೋದು, ತೊಗರಿ ಆಗಿರ್ಬೋದು ಅಥವಾ ರಾಗಿ ಆಗಿರ್ಬೋದು, ಈ ಎಲ್ಲ ಹುಲ್ಲುಗಳು ಮಾರಾಟಕ್ಕೆ, ಅಂದರೆ ಒಣಮೇವು ಸ್ಟಾಕ್ ಆಗಿರುತ್ತೆ, ಈಗ ಶೇಖರಣೆ ಆಗಿರುತ್ತೆ. ನೀವು ಈಗಾಗಲೇ ಕೊಂಡ್ಕೊಂಡ್ಬಿಡ್ಬೇಕು. ಈ ರೀತಿಯಾದಂಥ ಒಣಮೇವನ್ನು ಹೆಚ್ಚು ಹೆಚ್ಚು ಕೊಂಡುಕೊಂಡು ನೀವು ಒಂದು ಸಂಗ್ರಹಣೆ ಮಾಡ್ಕೋಬೇಕು ನಿಮ್ಮಲ್ಲೇ. ಅಂದರೆ ಏನಂದರೆ, ಈಗಾಗಲೇ ರೈತರೆಲ್ಲ ಬೆಳೆದು ಸ್ಟಾಕ್ ಇಟ್ಟಿರ್ತಾರೆ, ಅದನ್ನು ನೀವು ಸಾಕಾಣಿಕೆದಾರರು ಕೊಂಡ್ಕೊಂಡ್ಬಂದು ನಿಮ್ಮ ಒಂದು ಶೆಡ್ಡಲ್ಲಿ ಸ್ಟೋರ್ ಮಾಡಿಕೊಂಡು ಈಗ ಮರಿಗಳನ್ನ ತಗೊಂಡ್ಬಂದು ನೀವು ಹೆಚ್ಚು ಹೆಚ್ಚು ಸಾಕಿದಷ್ಟು ಫ್ಯಾಟ್ನಿಂಗ್ಗೆ ಒಳ್ಳೆ ಸಮಯ ಇದು ಅಂತ ಹೇಳ್ಬೋದು. ಈಗ ನೋಡಿ, ಎಲ್ಲ ಕೈ ಸೇರಿದೆ ಒಣಮೇವು. ಯಾಕೆ ಒಣಮೇವೆ ಯಾಕೆ ಹೆಚ್ಚಾಗಿ ಕೊಡ್ಬೇಕಂದ್ರೆ, ನೋಡಿ, ನಾವು ಈ ಒಂದು 4 kg ಏನು ಹಸಿ ಮೇವಿಗಿಂತಲೂ 1 kg ಒಣಮೇವು ಹಾಕಿದ್ರೆ ಆ 4 kg ಹಸಿ ಮೇವನ್ನು ತಿನ್ನೋದ್ರಲ್ಲಿ ಬರುವಂಥ ಶಕ್ತಿ ಈ 1 kg ಒಣಮೇವಲ್ಲೇ ಬರುತ್ತೆ. ಈ 1 kg ಒಣಮೇವೇನಿದೆ ಇದು ಹೆಚ್ಚು ಪುಷ್ಟಿಯನ್ನು ಕೊಡ್ತಾ ಹೋಗುತ್ತೆ, ಶಕ್ತಿಯನ್ನು ಕೊಡ್ತಾ ಹೋಗುತ್ತೆ, ಮತ್ತೆ ಡೈಜೆಷನ್ನು ಒಂಚೂರು ಲೇಟಾಗಿ ಆಗ್ತಾ ಹೋಗುತ್ತೆ. ಇದರಲ್ಲಿ ಫೈಬರ್ ಅಂಶ ಜಾಸ್ತಿ ಇರುತ್ತೆ, ಅಂದರೆ ನಾರಿನ ಅಂಶ ಜಾಸ್ತಿ ಇರುತ್ತೆ.
ಆದ್ರಿಂದ ಈ ಕುರಿ ಅಥವಾ ಮೇಕೆಗಳು ಚೆನ್ನಾಗಿ ಮೈ ಕಟ್ತಾ ಹೋಗ್ತವೆ. ಇದಕ್ಕಿಂತಲೂ ತುಂಬಾ ಉತ್ತಮ ಇನ್ನೂ ಏನೋ ಹೆಚ್ಚು ಪೌಷ್ಟಿಕಾಂಶ ಇರುವಂತಹ ಮೇವು ಏನು ಅಂತ ನೋಡೋದಾದ್ರೆ ಈ ಜೋಳ ಆಗಿರ್ಬೋದು, ಶೇಂಗಾ ಹಿಂಡಿ ಆಗಿರ್ಬೋದು, ಇವು ಇನ್ನೂ ಹೆಚ್ಚು ಒಂದು ಪೌಷ್ಟಿಕಾಂಶಗಳನ್ನು ಕೊಡ್ತಾ ಹೋಗುತ್ತೆ. ಆದ್ದರಿಂದ ನೀವು ಒಣಮೇವನ್ನು ಮತ್ತು ಈ ಅಡಿಷ್ನಲ್ ಫುಡ್ಗಳಾದಂತಹ ಮೆಕ್ಕೆಜೋಳ ಆಗಿರ್ಬೋದು, ಹುರುಳಿ ಆಗಿರ್ಬೋದು, ಮತ್ತು ಇನ್ನೊಂದು ಏನಂತ ಕರಿತೀವಿ ಶೇಂಗಾ ಹಿಂಡಿ ಆಗಿರ್ಬೋದು, ಈ ಅಂಶಗಳನ್ನು ನೀವು ಹೆಚ್ಚು ಹೆಚ್ಚು ನಿಮ್ಮ ಕುರಿ ಅಥವಾ ಮೇಕೆಗಳಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಚೆನ್ನಾಗಿ ಮೈ ಕಟ್ತಾ ಹೋಗುತ್ತೆ. ಒಂದನೇ ಅಂಶ ಏನು, ಇದು ಒಳ್ಳೆ ಬೇಸಿಗೆಯ ಋತು ಶುರುವಾಗ್ತಾ ಇದೆ. ಇದು ನಿಮ್ಮ ಕುರಿ ಮೇಕೆಗಳನ್ನು ಸಾಕಲಿಕ್ಕೆ ತುಂಬ ಅನುಕೂಲಕರವಾದಂತಹ ಒಂದು ಋತು ಅಥವಾ ಕಾಲ ಅಂತ ಕರಿಬೋದು. ಎರಡನೇದು, ಎಲ್ಲ ಒಣಮೇವುಗಳು ಸಿಗೋವಂತಹ ಕಾಲ ಇದಾಗಿರೋದ್ರಿಂದ ಒಳ್ಳೆ ನಿಮಗೆ ಅನುಕೂಲ ಇರುತ್ತೆ. ಮೂರನೇ ಅಂಶ ಏನಂದರೆ, ಈಗಾಗಲೇ ಹೇಳಿದ್ದೀನಿ, ರೋಗಗಳಿಗೆ ತುತ್ತಾಗುವಂಥ ಪ್ರಮಾಣ ತುಂಬ ಕಡಿಮೆ ಇರುತ್ತೆ. ಈ ಬೇಸಿಗೆ ಕಾಲ ಬಂತು ಅಂದರೆ ಅದು ಕೊಟ್ಟಿಗೆ ವ್ಯವಸ್ಥೆ ಇರ್ಬೋದು ಅಥವಾ ಬಯಲು ಮೇವಿಗೆ ಅಂದರೆ ಸಾಂಪ್ರದಾಯಿಕವಾಗಿ ಮೇಯಿಸ್ತಾರಲ್ವ, ಈ ಹೊರಗಡೆ ಕರ್ಕೊಂಡೋಗಿ ಅವರಾಗಿರ್ಬೋದು, ಏನು ಸಮಸ್ಯೆಗಳಿರೋದಿಲ್ಲ. ಅಂದರೆ ಏನಂತ ಕರಿಬೋದು, ಈ ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಹಲವಾರು ಒಣಮೇವಿನ ಆಹಾರಗಳೇ ಸಿಗ್ತವೆ. ಅದನ್ನು ಸ್ವಲ್ಪ ತಿಂದು ನೀರು ಕುಡಿದ್ರೂ ಸಾಕು, ಒಳ್ಳೆ ಪೌಷ್ಟಿಕವಾಗಿರ್ತವೆ. ಅದೇ ಒಂದು 2 ಹನಿ ಮೇಕೆ ಅಥವಾ ಕುರಿಗಳ ಮೇಲೆ ಮಳೆ ಬಿದ್ದಂತಹ ಸಂದರ್ಭದಲ್ಲಿ ಅವುಗಳ ಬೆಳವಣಿಗೆ ಕುಂಠಿತ ಆಗ್ತಾ ಹೋಗುತ್ತೆ. ಅಥವಾ ತೇವವನ್ನು ತುಳಿದಂಥ ಸಂದರ್ಭದಲ್ಲೂ ಸಹ ಅವುಗಳ ಬೆಳವಣಿಗೆ ಕುಂಠಿತ ಆಗ್ತಾ ಹೋಗುತ್ತೆ. ಮತ್ತು ಚಳಿಯ ಹೊಡೆತ ಸಿಕ್ಕಿದಾಗಲೂ ಅವು ಹೆಚ್ಚಾಗಿ ಕುಂಠಿತ ಆಗ್ತಾ ಹೋಗುತ್ತೆ. ಆದ್ದರಿಂದ ಬೇಸಿಗೆ ಏನು ಬರುತ್ತೆ ಇದು ತುಂಬ ಸೂಕ್ತವಾದಂತಹ ಕಾಲ. ಆದ್ದರಿಂದ ರೋಗಗಳು ಯಾವುದೂ ಬರೋದಿಲ್ಲ ಹೆಚ್ಚಿಗೆ. ನೀವು ವ್ಯಾಕ್ಸಿನೇಷನ್ ಹಾಕ್ಸೋವಂತಹ ಕಾಯಿಲೆಗಳು ಕಡಿಮೆ ಇರುತ್ತೆ. ಅಥವಾ ಇತರೆ ಫೀವರ್ ಆಗಿರ್ಬೋದು, ನೆಗಡಿ ಆಗಿರ್ಬೋದು, ಕೆಮ್ಮಾಗಿರ್ಬೋದು, ಈ ಥರದ ಕಾಯಿಲೆಗಳು ಸಹ ಬೇಸಿಗೆ ಕಾಲದಲ್ಲಿ ಕಡಿಮೆ ಬರೋದು. ಆದ್ದರಿಂದ ನಿಮಗೆ ಯಾರಿಗಾದ್ರೂ ರೈತರಿಗೆ ನಾನು ಕುರಿ ಅಥವಾ ಮೇಕೆಯನ್ನು ತಂದು ಸಾಕಾಣಿಕೆ ಮಾಡಬೇಕು, ಒಳ್ಳೆ ಲಾಭ ಪಡಿಬೇಕು ಅಂತಾದರೆ ಈಗಲಿಂದನೇ ನೀವು ತಂದು ಕುರಿ ಅಥವಾ ಮೇಕೆಗಳನ್ನು ಸಾಕೋದು ಉತ್ತಮ. ನೆಕ್ಸ್ಟ್ 4ನೇ ಅಂಶ, ಈಗಾಗಲೇ 3 ಅಂಶಗಳು ಹೇಳಿದ್ದೀನಿ. ಒಂದನೇದು ಬಂದು ನಿಮಗೆ ಏನು ಈ ಒಂದು ಕುರಿ ಅಥವಾ ಮೇಕೆಗಳಿಗೆ ಒಳ್ಳೆ ಋತು ಇದಾಗಿದೆ. 2ನೇ ಅಂಶ ಹೇಳಿದ್ದೀನಿ, ಒಣಮೇವು ಸಿಗುವಂತಹ ಕಾಲ ಇದಾಗಿದೆ. 3ನೇ ಅಂಶ ಹೇಳಿದ್ದೀನಿ, ರೋಗ ರುಜಿನಗಳ ಪ್ರಮಾಣ ಕಡಿಮೆ ಆಗಿದೆ. 4ನೇದು ಮಾರ್ಕೆಟಿಂಗ್ ವಿಚಾರ. ನೋಡಿ, ಇನ್ನೇನು ಯುಗಾದಿ ಬರುತ್ತೆ. ಯುಗಾದಿಗೆ ಇದು ಒಂದು ರೀತಿಯಾದಂಥ ಮಾಂಸಾಹಾರಿ ಹಬ್ಬ ಅಂತಲೇ ಕರಿಬಹುದು. ಅಂದರೆ ಮಾಂಸವನ್ನು ಹೆಚ್ಚಾಗಿ ಮಾಂಸಪ್ರಿಯರಿಗೆ ಯುಗಾದಿ ಎತ್ತಿದ ಕೈ. ಒಳ್ಳೆ ಕುರಿ ಅಥವಾ ಮೇಕೆಗಳು ಮಾರುಕಟ್ಟೆಯಲ್ಲಿ ಸೇಲ್ ಆಗುತ್ತೆ. ಆದ್ದರಿಂದ ಯುಗಾದಿಯನ್ನು ಟಾರ್ಗೆಟ್ ಇಟ್ಕೊಂಡು ನೀವು ಮೇಯಿಸ್ಬೋದಾಗಿದೆ, ಈಗಲಿಂದ ಚೆನ್ನಾಗಿ ಕೊಬ್ಬಿಸಬಹುದಾಗಿದೆ. ಮತ್ತು ಅದಾದ ನಂತರ ಮತ್ತೆ ನಿಮಗೆ ಬಕ್ರೀದ್ ಹಬ್ಬ ಬರುತ್ತೆ. ಸೊ ಈ ಒಂದು 3-4 ತಿಂಗಳ ಅವಧಿ ಏನಿದೆ, ಈ ಸಂದರ್ಭದಲ್ಲಿ ನೀವು ಚೆನ್ನಾಗಿ ನಿಮ್ಮ ಕುರಿ ಅಥವಾ ಮೇಕೆಗಳನ್ನು ತಂದು ಕೊಬ್ಬಿಸಿದಂಥ ಸಂದರ್ಭದಲ್ಲಿ 2 ಹಬ್ಬ ನಿಮ್ಮ ಕೈಗೆ ಸಿಗುತ್ತೆ. ಅದಷ್ಟೇ ಅಲ್ಲ, ದ್ಯಾವರುಗಳು ಸಹ ಸಿಗ್ತಾ ಹೋಗುತ್ತೆ, ಅಂದರೆ ಜಾತ್ರೆಗಳು ಸಹ ಸಿಗ್ತಾ ಹೋಗುತ್ತೆ. ಇವುಗಳನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ನೀವೇನಾದರೂ ಕುರಿ ಅಥವಾ ಮೇಕೆಯನ್ನು ಸಾಕಾಣಿಕೆ ಮಾಡಿದ ಅಂತಹ ಸಂದರ್ಭದಲ್ಲಿ ಹೆಚ್ಚು ಹೆಚ್ಚು ಲಾಭಗಳನ್ನು ಗಳಿಸಬಹುದಾಗಿದೆ. ನೋಡಿ, ಅದೇ ರೀತಿ ಈಗ ನೀವು ಕುರಿ ಅಥವಾ ಮೇಕೆಗಳನ್ನು ತರಬೇಕು ಅಂತ ಸಂತೆಗಳಿಗೆ ಹೋಗ್ತೀರಾ, ಆ ಸಂದರ್ಭದಲ್ಲಿ ತುಂಬ ಜಾಗರೂಕವಾಗಿ ಕುರಿ ಅಥವಾ ಮೇಕೆಗಳನ್ನು ಸೆಲೆಕ್ಟ್ ಮಾಡಿ. ಯಾಕಂದರೆ ಯಾವುದೇ ರೀತಿಯಾದಂತಹ ರೋಗ ರುಜಿನಗಳಿರುವಂತಹ ಕುರಿ ಅಥವಾ ಮೇಕೆಯನ್ನು ತಂದಂತಹ ಸಂದರ್ಭದಲ್ಲಿ ನಿಮಗೆ ಲಾಭಗಳಿಗಿಂತಲೂ ನಷ್ಟಗಳ ಸಂಭವಿಸುವಂತಹ ಸಾಧ್ಯತೆಗಳೇ ಹೆಚ್ಚಾಗಿರ್ತವೆ. ಆದ್ದರಿಂದ ನೀವು ಸ್ವತಃ ನಿಮ್ಗೆ ಅನುಭವ ಇದ್ರೆ ಸಮಸ್ಯೆ ಇಲ್ಲ ಅಂದರೆ ಅನುಭವಸ್ಥರನ್ನ ಕರ್ಕೊಂಡೋಗಿ ಸಂತೆ ಅಥವಾ ಒಂದು ಮಾರುಕಟ್ಟೆಗಳಲ್ಲಿ ಕುರಿ ಅಥವಾ ಮೇಕೆಗಳನ್ನು ತಗೊಳ್ಳಿ. ಇಲ್ಲ ಅಂದರೆ ನಿಮ್ಮ ಸುತ್ತಮುತ್ತಲೇ ಗೊತ್ತಿರುವಂತಹ ಫಾರ್ಮ್ಗಳಿಗೆ ವಿಸಿಟ್ ನೀಡಿ ಕುರಿ ಅಥವಾ ಮೇಕೆಗಳನ್ನು ತಗೊಂಬರೋದು ತುಂಬ ಸೂಕ್ತ. ಯಾಕಂದರೆ ಅವುಗಳ ಉದ್ದ, ಎತ್ತರ ಇವೆಲ್ಲ ತುಂಬ ಪಾಯಿಂಟ್ ಆಗುತ್ತೆ. ನಾವು ತಂದ ಮೇಲೆ, ಈಗ ನಾನು ಒಂದು 4 ತಿಂಗಳು 5 ತಿಂಗಳು ಮರಿಯನ್ನು ತಂದಿದ್ದೀನಿ ಸಾಕ್ಲಿಕ್ಕೆ ಅಂತ ಹೇಳಿದ್ರೆ, ಅದು ಎಷ್ಟು ಬೇಗ ಗ್ರೋತ್ ಬರ್ಬೇಕಂದ್ರೆ ಇನ್ನು ನನಗೆ 3 ತಿಂಗಳೊಳಗಡೆ ಚೆನ್ನಾಗಿ ಕೊಬ್ಬಿಸುವಂತಹ ಮೇಕೆ ಅಥವಾ ಕುರಿ ಆಗಬೇಕು. ಇಲ್ಲ ಅಂದರೆ ನಾನು ಹಾಕಿರುವಂತಹ ಬಂಡವಾಳ, ನಾನು ನೀಡಿರುವಂತಹ ಆಹಾರ ಇದೆಲ್ಲವೂ ಸಹ ನನ್ನ ಕೈ ಸುಡುವಂತಹ ಸಾಧ್ಯತೆಗಳಿರುತ್ತೆ. ಆದ್ದರಿಂದ ಆದಷ್ಟು ಕುರಿ ಅಥವಾ ಮೇಕೆಯ ಒಂದು ನೀವು ಸೆಲೆಕ್ಟ್ ಮಾಡ್ತೀರಂದ್ರೆ ಸ್ವಯಂ ಅನುಭವಸ್ಥರು ನೀವಾಗಿರ್ಬೇಕು. ಇಲ್ಲ ಅಂದರೆ ಅನುಭವಿಗಳನ್ನು ಕರ್ಕೊಂಡು ಹೋಗಿ ತಗೊಳ್ಳೋದು ತುಂಬ ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ. ನೋಡಿ ಸ್ನೇಹಿತರೆ, ಇತ್ತೀಚೆಗೆ ನಾವು ಒಂದಷ್ಟು ಹುರುಳಿಯನ್ನು ಸಹ ತಗೊಂಡ್ಬಂದಿದ್ದೀವಿ. ಕುರಿ ನಮ್ಮ ಒಂದು ಮೇಕೆಗಳೇನಿದ್ದಾವೆ ಅವುಗಳ ಸಾಕಾಣಿಕೆಗೆ ಈ ಒಂದು ಹುರುಳಿ ಏನು ಕಾಣಿಸ್ತಾ ಇದೆ ನೋಡಿ, ಇದರಲ್ಲಿ ನಾವು ಫುಲ್ಲು ಒಂದು ಹುರುಳಿನೇ ತಗೊಂಡ್ಬಂದಿದ್ದೀವಿ. ಅಂದರೆ ಇದನ್ನು ಇಂಗಡಿಸಿ, ಅಂದರೆ ಡಿವೈಡ್ ಮಾಡಿ ತಗೊಂಡ್ಬಂದಿಲ್ಲ, ಸಂಪೂರ್ಣವಾಗಿ ರೈತರಿಂದ ಹುರುಳಿ ಸಮೇತ ನಾವು ಕೊಂಡ್ಕೊಂಡ್ಬಂದಿದ್ದೀವಿ. ಇದರ ಉದ್ದೇಶ ಇಷ್ಟೇ, ಇದನ್ನು ಸಹ ತಿನ್ನೋಂಥ ಸಂದರ್ಭದಲ್ಲಿ ನಮ್ಮ ಒಂದು ಕುರಿ ಅಥವಾ ಮೇಕೆಗಳು ಹೆಚ್ಚು ಒಂದು ಏನು ಪೌಷ್ಟಿಕಾಂಶ ದೊರೀತಾ ಹೋಗುತ್ತೆ, ಬೇಗ ಮಾಂಸದ ಇಳುವರಿ ಹೆಚ್ಚಾಗುತ್ತೆ ಅನ್ನುವಂಥ ಉದ್ದೇಶದಿಂದ. ನೋಡಿ, ಇದು ಸುಮಾರು ಒಂದು ಲೋಡು ನಮಗೆ 10,000 ರೂಪಾಯಿ ಬಿತ್ತು, ಒಂದು ಫುಲ್ ಟ್ರ್ಯಾಕ್ಟರ್ ಲೋಡು. ಅದನ್ನು ಸಂಪೂರ್ಣವಾಗಿ ತಗೊಂಡ್ಬಂದಿದ್ದೀವಿ.
ಇದು ನಿಮ್ಗೆ ಒಂದಷ್ಟು ದಿನಗಳ ಕಾಲ ಏನು ಮೈಲೇಜ್ ಸಿಗುತ್ತೆ ಅಂತ ಹೇಳ್ಬೋದು. ಅಂದ್ರೆ ಈ ಒಣಮೇವಿನ ಪದಾರ್ಥಗಳಲ್ಲಿ ಈ ಒಂದು ಹುರುಳಿನೂ ಸಹ ತುಂಬಾ ಮುಖ್ಯವಾದಂತಹ ಪೌಷ್ಟಿಕಯುಕ್ತ ಆಹಾರ ಪದಾರ್ಥ ಅಂತ ಹೇಳ್ತೀವಿ. ಈ ಒಂದು ಏನು ನಮ್ಮ ಒಂದು ಇಂಗ್ಲಿಷ್ ಅಲ್ಲಿ ಇದನ್ನ ಹಾರ್ಸ್ ಗ್ರಾಮ್ ಅಂತ ಕರಿತಾ ಹೋಗ್ತಾರೆ. ಅಂದ್ರೆ ಈ ಕುದುರೆಗಳಿಗೆ ಹೆಚ್ಚಾಗಿ ನೀಡುವಂತಹ ಒಂದು ಆಹಾರ ಅಂತಲೇ ಕರಿಬಹುದು. ಹೆಚ್ಚು ಶಕ್ತಿ ಬರ್ಲಿಕ್ಕೆ ಈ ಒಂದು ಆಹಾರ ಪದಾರ್ಥನ ಬಳಸ್ತಾ ಹೋಗ್ತಾರೆ. ಈ ಎಲ್ಲ ಅಂಶಗಳು ಸಹ ನಿಮಗೆ ಏನು ಕುರಿ ಅಥವಾ ಮೇಕೆಯನ್ನ ಸಾಗಾಣಿಕೆ ಮಾಡಲಿಕ್ಕೆ ತುಂಬಾ ಸೂಕ್ತವಾದಂತಹ ಅಂಶಗಳು ಅಂತ ಭಾವಿಸ್ಕೊಳ್ತೀನಿ. ಇದಿಷ್ಟೇ ಅಲ್ಲದೆ ನಿಮ್ಮ ಕಡೆಯಿಂದ ಏನಾದರೂ ಸಲಹೆಗಳಿದ್ರೂ ಸಹ ಕಮೆಂಟ್ ಮೂಲಕ ತಿಳಿಸ್ಬೋದಾಗಿದೆ. ಯಾವುದೇ ರೀತಿಯಾದಂತಹ ಏನು ಕಮೆಂಟ್ ಇದ್ರೂ ಸಹ ಹಾಕಿ, ನಿಮ್ಮ ಸಲಹೆಗಳನ್ನು ಸ್ವೀಕರಿಸೋದಕ್ಕೆ ನಾವು ಸದಾ ಸಿದ್ಧರಿದ್ದೀವಿ. ಅಥವಾ ಇನ್ಯಾವುದೇ ರೀತಿಯಾದಂಥ ಹೊಸ ಮಾಹಿತಿಗಳು ನಿಮಗೆ ಬೇಕಾದಂತಹ ಸಂದರ್ಭದಲ್ಲಿ ನೀವು ಕಮೆಂಟ್ ಮೂಲಕ ತಿಳಿಸಬಹುದಾಗಿದೆ. ಮತ್ತೆ ನಮ್ಮ ಒಂದು ವಿಚಾರಗಳಲ್ಲಿ ಏನಾದರೂ ಬದಲಾವಣೆ ಮಾಡ್ಕೋಬೇಕಾಗಿದ್ದಲ್ಲೂ ಸಹ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದಾಗಿದೆ. ಯಾಕಂದರೆ ಎಲ್ಲವೂ ಸಹ ಒಬ್ಬರಿಗೆ ತಿಳಿದಿರಬೇಕಂತ ಏನು ರೂಲ್ ಇಲ್ಲ. ನಾವು ಸ್ವಯಂ ಏನೋ ಮೇಕೆ ಸಾಕಾಣಿಕೆದಾರರಾಗಿದ್ದು ನನಗೆ ತಿಳಿದಿರುವಂಥ ಒಂದಷ್ಟು ಅಂಶಗಳನ್ನು ನಿಮಗೆ ನಾನು ಕನ್ವೆ ಹೇಳುವಂಥ ಪ್ರಯತ್ನವನ್ನು ಈ ವಿಡಿಯೋ ಮೂಲಕ ಮಾಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋ ತಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ತಮಗೆ ಉಪಯುಕ್ತ ಅನಿಸಿದಲ್ಲಿ ನಮ್ಮ ಶ್ರೀ ಆರ್ಗ್ಯಾನಿಕ್ ಚಿಕನ್ ಆ್ಯಂಡ್ ಗೋಟ್ ಫಾರ್ಮಿಂಗ್ ಚಾನಲನ್ನು ಲೈಕ್ ಮಾಡಿ, ಅದೇ ರೀತಿ ತಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ, ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೊಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ನಮಸ್ಕಾರ.